ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಖುಷಿ ನೆನಪು ಕನ್ನಡ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, 1 ಇಯರ್ ಬ್ಲ್ಯಾಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ನಾನು. 1.5 ಇಯರ್ ಆಯಿತು ಅನ್ಕೋತೀನಿ. 1 ಇಯರ್ ಬ್ಯಾಕು 4 ವೀಡಿಯೋಸ್ ಹಾಕಿದೆ. ಅದಾದಮೇಲೆ ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಅಪ್ಲೋಡೇ ಮಾಡಿರಲಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದೆ. ಇವತ್ತಿಂದ ರೆಗ್ಯುಲರ್ ಆಗಿ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಏನಂದರೆ ಇಂಟ್ರೊಡಕ್ಷನ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ, ವಿಡಿಯೋ ಆಲ್ರೆಡಿ ಇದೆ. 1 ಮಂತ್ ಬ್ಯಾಕ್ ನಂದಿ ಹಿಲ್ಸ್ಗೆ ಹೋಗಿದ್ದು ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬ್ಗೆ ಹಾಕಬೇಕು ಅಂತಲೇ. ಇದು ಇಂಟ್ರೊಡಕ್ಷನ್ ಆಗಿದ ತಕ್ಷಣ ಆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಆಲ್ಮೋಸ್ಟ್ ರೆಡಿಯಾಗಿ ನಂದಿ ಹಿಲ್ಸ್ಗೆ ಹೊರಡ್ತಾ ಇದ್ದೀವಿ ಕಾರಲ್ಲಿ. ಮನೆಯಲ್ಲಿ ಎದ್ದು ಒಂದು 6:15ಗೆ ಎದ್ದು 6:45ಗೆಲ್ಲ ಮನೆ ಬಿಟ್ಟಿದ್ದೆ. ಬೇಗ ರೆಡಿಯಾಗಿಬಿಟ್ವಿ. ನಮ್ದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 4:30ಗೆ ಎದ್ದು ಬೇಗ ರೆಡಿಯಾಗಿ ನಂದಿ ಹಿಲ್ಸ್ಗೆ ಹೋದರೆ ವ್ಯೂ ಚೆನ್ನಾಗಿರುತ್ತೆ, ಸನ್ರೈಸ್ ನೋಡ್ಬೋದು, ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಇತ್ತು. ಆದರೆ ಐ ಥಿಂಕ್ ನಾವು ಲೇಟಾಗಿ ಎದ್ದಿದ್ದೆ ಒಳ್ಳೆಯದಾಯಿತು ಅನಿಸುತ್ತೆ. ತುಂಬ ಕ್ಲೌಡ್ ಇತ್ತು, ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಇನ್ನೂ ಹಿಮ ಹಾಗೆ ಇತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಆ ಟೈಮಲ್ಲಿ ಹೋಗಿದ್ದರೆ ನಾವು ಕಾರ್ನ ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಲೇಟಾಗಿ ಹೋಗಿದ್ದೆ ಒಳ್ಳೆಯದಾಯಿತು ಅನಿಸುತ್ತೆ. ಹೋಗ್ತಾ ಹೋಗ್ತಾ ನೋಡ್ತೀರಾ ನೀವೇ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಹೆಂಗೆ ಕ್ಲೌಡ್ ಇದೆ ಅಂದರೆ ಹೋಗ್ತಾ ಹೋಗ್ತಾ ಹಿಮ ತುಂಬ ಜಾಸ್ತಿ ಇದೆ, ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ, ಆ ಥರ ಇರುತ್ತೆ ಹಿಮ. ನಾವು ಸಾಂಗ್ ಹಾಕ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು. ನಾನು ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ. ರಾ ವಿಡಿಯೋ ಥರನೂ ಹಾಕೋ ಥರನೂ ನಾನು ವಿಡಿಯೋ ಮಾಡಿರಲಿಲ್ಲ, ಬರೀ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ. ವೆದರ್ ನೋಡಿ ಹೆಂಗಿದೆ, ಫುಲ್ಲು ಹೋಗ್ತಾ ಹೋಗ್ತಾ ನೀವು ಬೆಟ್ಟ ಹತ್ತುತ್ತಾ ಹಿಮ ಥರನೇ ಇರುತ್ತೆ. ಫುಲ್ಲು ಕ್ಲೈಮೇಟು ತುಂಬ ಚೆನ್ನಾಗಿರುತ್ತೆ. ಗಾಡಿಯಲ್ಲಿ ಹೋದವರು ಎಷ್ಟೊಂದು ಜನ ನಿಂತ್ಕೊಂಡು ಫೋಟೋಸ್ ತಗೋತಿದ್ರು. ಕಾರಲ್ಲಿ ಹೋದರೆ ಮೇನ್ ಏನು ಪ್ರಾಬ್ಲಮ್ ಅಂದರೆ ಎಲ್ಲಂದರೆ ಅಲ್ಲಿ ನಿಲ್ಲಿಸಿ ನಾವು ಫೋಟೋಸ್ ವೀಡಿಯೋಸ್ ತೊಗೊಳಕ್ಕಾಗಲ್ಲ. ಮೇನ್ ಮೇಲ್ಗಡೆ ಹೋಗಿ ಪಾರ್ಕಿಂಗ್ ಮಾಡಿ ಆಮೇಲಿಂದ ಫೋಟೋಸ್ ವೀಡಿಯೋಸ್ ತೊಗೋಬೇಕು. ಆದರೆ ಬೈಕಲ್ಲಿ ಹೋದರೆ ಒಂದು ಅಪರ್ಚುನಿಟಿ ಏನಂದರೆ ಅಲ್ಲಲ್ಲಿ ನಿಲ್ಲಿಸಿ ಫೋಟೋ ವೀಡಿಯೋ ತೊಗೊಂಡು ನೇಚರ್ನ ಎಂಜಾಯ್ ಮಾಡ್ಬೋದು. ನೋಡಿ ಹೋಗ್ತಾ ಹೋಗ್ತಾ ವೆದರ್ ಹೆಂಗಿದೆ, ಫುಲ್ಲು ಕ್ಲೌಡಿ ಆಗಿದೆ. ಎಷ್ಟೊಂದು ಜನ ವಾಕಿಂಗ್ ಮಾಡ್ತಾಯಿರ್ತಾರೆ, ಅಲ್ಲಿರೋರು ನಿಯರ್ ಬೈ ವಿಲೇಜಸ್ಸಲ್ಲಿ ಇರ್ತಾರಲ್ಲ ಅವರೆಲ್ಲ ಆಲ್ಮೋಸ್ಟ್ ಮಾರ್ನಿಂಗ್ ವಾಕಿಂಗ್ ಬರ್ತಾ ಇರ್ತಾರೆ. ನಿಧಾನಕ್ಕೆ ಹೊರಿಸ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಯೂಟ್ಯೂಬಲ್ಲಿ ಹಾಕಬೇಕು ವೀಡಿಯೋ ಅನ್ನೋ ಐಡಿಯಾ ಇದ್ದಿದ್ದರೆ ನಾನು ನಾರ್ಮಲ್ ವೀಡಿಯೋ ಥರನೇ ಮಾಡ್ತಿದ್ದೆ. ಅವಾಗ ನಾನು ಬೇಡ ಯೂಟ್ಯೂಬ್ಗೆ ಏನು ವೀಡಿಯೋ ಹಾಕೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ ಅಷ್ಟೇ. ಇವಾಗಿಂದ ಯೂಟ್ಯೂಬ್ಗೆ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ಹಿಂಗೆ ವಾಚ್ ಮಾಡ್ತಾಯಿರಿ.
ಇವಾಗ ನಂದಿ ಹಿಲ್ಸ್ ಮೇನ್ ಗೇಟಿಗೆ ಎಂಟರ್ ಆದ್ವಿ. ಇದೇ ನಂದಿ ಹಿಲ್ಸ್ ಮೇನ್ ಗೇಟು. ಇದರಿಂದ ಮೇಲೆ ಹೋದರೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ, ಕಾರು ಬೈಕು ಓಕೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಅಲ್ಲಿ ಆಲ್ಮೋಸ್ಟು ಬಸ್ ಬರುತ್ತೆ. ಓಕೆ, ಇಷ್ಟು ಜನನ ಬ್ಯಾಚ್ ವೈಸ್ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಬಸ್ಸಸ್ ಫೆಸಿಲಿಟಿನೂ ಇದೆ. ಓನಲ್ಲಿ ಬರ್ತೀರಾ ಅಂದರೆ ಕಾರು ಬೈಕು ಫೆಸಿಲಿಟೀಸು ಇದೆ. ತುಂಬ ದೊಡ್ಡ ಜಾಗ ಇದೆ, ಎಷ್ಟು ಬೇಕಂದ್ರೂ ಕಾರು ಬೈಕು ನಿಲ್ಲಿಸ್ಬೋದು. ತುಂಬ ಜನ ಇದ್ದರು ಮಾತ್ರ. ನಾವು ಹೋಗಿದ್ದು ಸ್ಯಾಟರ್ಡೆ ಅನಿಸುತ್ತೆ, ವೀಕೆಂಡ್ ಟೈಮಲ್ಲೇ. ನೋಡ್ಬೋದು ನೀವು ಎಷ್ಟು ಬೈಕ್ಸ್ ಇದೆ ಅಂತ. ತುಂಬ ಅಂದರೆ ತುಂಬ ಇತ್ತು ಬೈಕು ಕಾರು ಮಾತ್ರ. ನಾವು ಮೇನ್ ಅಂದರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಹುಡ್ಕೊಂಡು ಹೋಗ್ತಾ ಹೋದ್ರಿ. ಪಾರ್ಕಿಂಗ್ಗೆ ಆಲ್ಮೋಸ್ಟ್ ಜಾಗ ಸಿಗೋಲ್ಲ. ಒಂದು ಕಡೆ ಜಾಗ ಸಿಕ್ತು, ಪಾರ್ಕಿಂಗ್ ಮಾಡಿದ್ವಿ. ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರಿ. ಎಷ್ಟು ಕಾರು ಬೈಕ್ ನಿಲ್ತಿದೆ ಅಂದರೆ ನೀವೇ ನೋಡಬೇಕು. ಸಿಕ್ಕಾಪಟ್ಟೆ ಇದೆ ಮಾತ್ರ. ಕಾರ್ಸೇ ನೋಡಿ ಎಷ್ಟಿದೆ ಅಂತ. ಬೈಕ್ ಇನ್ನೂ ನೋಡಿದ್ರೆ ಬೆಟ್ಟದ ಮೇಲೆಲ್ಲ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರು. ಅಷ್ಟು ಜನ ಇದ್ರೆ ಸಿಕ್ಕಾಪಟ್ಟೆ. ಅದಾದಮೇಲೆ ನೆಕ್ಸ್ಟ್ ನೀವು ಕಾರ್ ಪಾರ್ಕಿಂಗ್ ಮಾಡಿರ್ತೀರೋ ಬೈಕ್ ಮಾಡಿರ್ತೀರೋ ಇಲ್ಲಿ ಟಿಕೆಟ್ ತೊಗೋಬೇಕು. ಓಕೆ, ನಾವು ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ 100 ರೂಪೀಸ್ ಇಸ್ಕೊಂಡಿದ್ರು. ಇಲ್ಲಿ ಬಸ್ ಸ್ಟಾಪು, ಬಸ್ಸಸ್ ಬಂದು ಪಿಕಪ್ ಮಾಡುತ್ತೆ. ಕಾರ್ ಪಾರ್ಕಿಂಗ್ದು 100 ರೂಪೀಸ್ ಪೇ ಮಾಡಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡಾಗಿ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಅನ್ಕೊಂಬಿಟ್ಟೆ ನಾವು ಎದ್ದೋಗಿದ್ದೆ ಲೇಟ್ ಆಗೋಯಿತು. ಅಲ್ಲಿ ಆಲ್ಮೋಸ್ಟ್ 7:30 ಆಗಿತ್ತು ನಾವು ರೀಚ್ ಆಗೋ ಸತಿ. 7:30 7:45 ಆಗಿತ್ತು. ಇವತ್ತಿನ ದಿನ ವೇಸ್ಟ್ ಆಯಿತು, ಏನು ಚೆನ್ನಾಗಿರಲ್ಲ, ಸನ್ರೈಸ್ ನೋಡೋಕ್ಕಾಗಲ್ಲ, ಫುಲ್ಲು ಸನ್ನಿ ಬಂದ್ಬಿಟ್ಟಿರುತ್ತೆ ಅಂತ ನಾವು ಅಂದ್ಕೊಂಡ್ರಿ. ಆದರೆ ನನಗೆ ಹೋಗಿದ ತಕ್ಷಣ ವೆದರ್ ಮಾತ್ರ ತುಂಬ ಇಷ್ಟ ಆಯಿತು. ಫುಲ್ಲು ಹಿಮ ಇತ್ತು. ಮುಂದೆ ಯಾರಿದ್ದಾರೆ ಅನ್ನೋದೇ ರೋಡ್ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಹಿಮ ಇತ್ತು. ಅದಾದಮೇಲೆ ಹನಿ ಮಳೆಗಳು, ಚಿಕ್ಕದಾಗಿ ಹನಿ ಮಳೆ ಹೋಗ್ತಾ ಇತ್ತು ಮಾತ್ರ. ವೆದರ್ ಮಾತ್ರ ಮಸ್ತ್ ಇತ್ತು ಮಾತ್ರ. ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಈ ಬ್ಯಾಂಗ್ಳೂರು ಲೈಫಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ಕೊಂಡು ವೀಕೆಂಡ್ ಸಿಕ್ಕಿದ್ರೆ ಸಾಕು, ಆಲ್ಮೋಸ್ಟ್ ಎಷ್ಟೊಂದು ಜನ ನಿದ್ದೆ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಯಾವ್ದಾರ ವೀಕೆಂಡು ನೇಚರ್ ಮಧ್ಯೆ ಎಂಜಾಯ್ ಮಾಡಬೇಕು, ಟೆನ್ಷನ್ ಫ್ರೀ ಆಗಬೇಕು, ರಿಲ್ಯಾಕ್ಸ್ ಅನಿಸ್ಬೇಕು ಅಂದರೆ ನಾನು ಮೇಯ್ನ್ ಸಜೆಸ್ಟ್ ಮಾಡ್ತೀನಿ, ನಂದಿ ಹಿಲ್ಸ್ಗೆ ಹೋಗಿ ಮಾರ್ನಿಂಗ್ ಟೈಮ್ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಅನ್ನೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಅಲ್ಲಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು. ವೆದರ್ ಮಾತ್ರ ಮಸ್ತ್ ಇತ್ತು. ಅಲ್ಲಿ ಹೋಗ್ತಾ ಮಧ್ಯದಲ್ಲಿ ನಿಮ್ಗೆ ಈ ಥರ ಗ್ಲಾಷಸ್ ಇರೋದು ಹೋಮ್ ಶೆಡ್ ಥರ ಸಿಗುತ್ತೆ. ಅಲ್ಲಿ ವೀಡಿಯೋಸ್ ಫೋಟೋಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ, ಮಸ್ತಾಗಿ ಮಾತ್ರ. ಅಲ್ಲಿ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಇನ್ಸ್ಟಾಗೆ ಹಾಕೋದ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇನ್ನೂ ಇದೆ ಮುಂದೆ ಹೋಗ್ತಾ ಟೆಂಪಲ್ ಸಿಗುತ್ತೆ. ಓಕೆ, ಮತ್ತು ಪೀಕ್ ಮೇಲೆ ಹೋದಾಗ ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಕೆಳಗಡೆ ಸಿಟೀಸ್ ಎಲ್ಲ ನಮಗೆ ಅನ್ನೋದು ಇನ್ನೂ ತುಂಬ ಕ್ಲಿಪ್ಪಿಂಗ್ಸ್ ಇದೆ. ವಿಡಿಯೋ ತುಂಬ ಲೆಂಟ್ ಆಗುತ್ತೆ ಅನ್ನೋದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ. ಇನ್ನು ಪಾರ್ಟ್ 2 ಅಲ್ಲಿ ಟೆಂಪಲ್ಸ್ ಬರುತ್ತೆ, ನಾವೇನೇನು ತಿಂದ್ವಿ, ಏನೇನು ಮಾಡಿದ್ವಿ ಅನ್ನೋದೆಲ್ಲ ಇರುತ್ತೆ. ಪಾರ್ಟ್ 2ಗಾಗಿ ಹಿಂಗೆ ವಾಚ್ ಮಾಡ್ತಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.